ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮ್ನ ಬಿಡೋದಕ್ಕೆ ಮನೆಯವರೆಲ್ಲ ಕಾರ್ ಹತ್ರ ಬರ್ತಾರೆ. ಫೋನ್ ಮಾಡು, ರೀಚ್ ಆಗಿದ ತಕ್ಷಣ ಅಂತಾರೆ ಕಲ್ಯಾಣಿ. ರಾಮ್ ಹೋಗ್ತಾನೆ. ಪ್ರೇಮ ಕಲ್ಯಾಣಿ ಜೊತೆ ಒಳಗೆ ಹೋಗ್ತಾಳೆ. ಆಗ ಮಹೇಶ್ವರಿ, ಕಿಟ್ಟಿ ಇದೇ ಸರಿಯಾದ ಸಮಯ, ಫೋನ್ ಮಾಡು ಅವನಿಗೆ ಅಂತಾರೆ. ಆಗ ಕಿಟ್ಟಿ, ಹಲೋ ಪೋಸ್ಟ್ ಆಫೀಸ್ ನಮ್ಮ ಮನೆಗೆ ಯಾವುದೋ ಲೆಟರ್ ಬಂದಿದೆ ಅಂತ ಹೇಳಿದ್ರಲ್ಲ, ಅದೇ ಟ್ರಿಪ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಸರ್, ಇವಾಗೆಲ್ಲ ವಾಪಸ್ ಮನೆಗೆ ಬಂದಿದ್ದೀವಿ, ಇವಾಗ ನೀವು ಲೆಟರ್ನ ಕೊಟ್ಟು ಹೋಗ್ಬೋದು ಅಂತ ಕಾಲ್ ಕಟ್ ಮಾಡ್ತಾನೆ ಕಿಟ್ಟಿ. ಇವತ್ತಿದೆ ಮಾರಿ ಹಬ್ಬ ಆ ಪ್ರೇಮನಿಗೆ ಅಂತಾರೆ ಮಹೇಶ್ವರಿ. ಈಚೆ ಪ್ರೇಮ ಹೊರಗಡೆ ಕಸ ಗುಡಿಸ್ತಾ ಇರ್ತಾಳೆ. ಪೋಸ್ಟ್ ಮ್ಯಾನ್ ಬಂದು, ಮೇಡಮ್ ಪೋಸ್ಟ್ ಇದು ಕಲ್ಯಾಣಿ ಅಮ್ಮನವ್ರ ಮನೆ ಅಲ್ವಾ ಅಂತಾನೆ. ಪ್ರೇಮ ಅಂದರೆ ಯಾರು, ಸ್ವಲ್ಪ ಕರಿತೀರಾ ಅಂತಾನೆ. ಅಣ್ಣ ನಾನೇ ಪ್ರೇಮ, ಏನು ಹೇಳಿ ಅಂತಾಳೆ ಪ್ರೇಮ. ನಿಮ್ಮ ಹೆಸರಿಗೆ ಒಂದು ಪೋಸ್ಟ್ ಬಂದಿದೆ ಮೇಡಮ್ ಅಂತಾರೆ ಪೋಸ್ಟ್ ಮ್ಯಾನ್. ನನ್ನ ಹೆಸರಿಗ ಯಾರು ಕಳಿಸಿರ್ಬೋದು ಅಂತಾಳೆ ಪ್ರೇಮ. ಕೋರ್ಟಿಂದ ನೋಟಿಸ್ ಮೇಡಮ್ ಅಂತಾರೆ ಪೋಸ್ಟ್ ಮ್ಯಾನ್. ನನ್ನ ಹೆಸರಿಗೆ ಕೋರ್ಟಿನ ನೋಟಿಸ್ ಬಂದಿದೆಯಾ ಅಣ್ಣ, ಅಡ್ರೆಸ್ ತಪ್ಪಾಗಿರಬೇಕು ನೋಡಿ ಅಂತಾಳೆ ಪ್ರೇಮ. ಕೇರ್ ಆಫ್ ಕಲ್ಯಾಣಿ ಶ್ರೀನಿವಾಸ್ ಅಂತಲೇ ಇದೆ, ತಗೊಳ್ಳಿ ಇನ್ನೊಂದು ಸೈನ್ ಮಾಡಿ ಅಂತಾರೆ ಪೋಸ್ಟ್ ಮ್ಯಾನ್. ಪ್ರೇಮ ಸೈನ್ ಮಾಡ್ತಾಳೆ. ಅಲ್ಲ, ನನಗೆ ಕೋರ್ಟಿನ ನೋಟಿಸ್ ಬಂದಿದೆ, ಕಾವ್ಯಂಗೆ ತೋರಿಸೋಣ, ಅವಳೇ ಹೇಳ್ತಾಳೆ ಅಂತ ಪ್ರೇಮ ಒಳಗೆ ಹೋಗ್ತಾಳೆ. ಮೇಲ್ಗಡೆ ನಿಂತ್ಕೊಂಡು ಮಹೇಶ್ವರಿ, ಕಿಟ್ಟಿ ಮತ್ತು ಪೂರ್ವಿ ಇದನ್ನೆಲ್ಲ ನೋಡ್ತಿರ್ತಾರೆ. ಅಕ್ಕ, ಬಾಂಬ್ ಬಂದು ಸರಿಯಾಗಿ ಬಿತ್ತು ಅಂತಾನೆ ಕಿಟ್ಟಿ. ಇನ್ಮೇಲೆ ನೋಡ್ತಾ ಇರು, ಈ ಮನೇಲಿ ಕೋಲಾಹಲನೇ ಸೃಷ್ಟಿಯಾಗುತ್ತೆ ಅಂತಾರೆ ಮಹೇಶ್ವರಿ. ಒಳಗೆ ಬಂದು ಪ್ರೇಮ, ಕಾವ್ಯ ಕೋರ್ಟಿಂದ ನನ್ನ ಹೆಸರಿಗೆ ನೋಟಿಸ್ ಬಂದಿದೆಯಂತೆ, ಹಾಗಂತ ಪೋಸ್ಟ್ ಮ್ಯಾನು ಅಣ್ಣ ಕೊಟ್ಟೋದ ಅಂತಾಳೆ ಪ್ರೇಮ. ನಿಮ್ಮ ಹೆಸರಿಗೆ ಕೋರ್ಟಿಂದ ನೋಟಿಸಾ, ಕೊಡಿಲಿ ಅಂತ ಕಾವ್ಯ ಅದನ್ನು ಓಪನ್ ಮಾಡಿ ನೋಡಿ ಶಾಕ್ ಆಗ್ತಾಳೆ. ಏನೇ ಅದು ಅಂತಾಳೆ ಪ್ರೇಮ. ವಾಟ್ ಈಸ್ ದಿಸ್ ಅಕ್ಕ, ನೀನು ನಿನ್ನ ರಾಮ್ ಮದುವೆನ ಅಮಾನತ್ ಮಾಡೋದಕ್ಕೆ ಅಪ್ಲೈ ಮಾಡಿರೋ ಹಿಯರಿಂಗ್ ಡೇಟ್ ಇದು, ನೀನು ಯಾವಾಗ ಅಕ್ಕ ಈ ಥರ ಎಲ್ಲ ಅಪ್ಲೈ ಮಾಡಿದೆ ಅಂತಾಳೆ ಕಾವ್ಯ. ಏನು ಹೇಳ್ತಿದ್ಯಾ, ನಾನು ಯಾಕೆ ನನ್ನ ಮತ್ತು ರಾಮ್ ಮದುವೆನ ಅಮಾನತ್ ಮಾಡೋಕೆ ಹೋಗ್ತೀನಿ, ಬೇರೆ ಏನೋ ಇರಬೇಕು, ಸರಿಯಾಗಿ ನೋಡು ಒಂದ್ಸಲ ಅಂತಾಳೆ ಪ್ರೇಮ. ಇಲ್ಲ ಅಕ್ಕ, ಇದು ಅದಕ್ಕೆ ಬಂದಿರೋ ನೋಟಿಸು, ನಿನ್ನ ಹೆಸರಲ್ಲೇ ಬಂದಿದೆ, ನಿನ್ನ ಹೆಸರಲ್ಲಿ ಅಪೀಲ್ ಆಗಿಲ್ಲ ಅಂದಿದ್ರೆ ನಿನ್ನ ಹೆಸರಲ್ಲಿ ನೋಟಿಸ್ ಬರ್ತಾ ಇರಲಿಲ್ಲ, ಇದು ಪಕ್ಕಾ ಮ್ಯಾರೇಜ್ ಅಮಾನತ್ ಮಾಡೋದಕ್ಕೆ ಬಂದಿರೋ ಅಪೀಲ್ ಅಕ್ಕ, ನಾಳೆನೇ ಹಿಯರಿಂಗ್ ಇದೆ ಅಕ್ಕ, ನಾಳೆ ನೀನು ಕೋರ್ಟಲ್ಲಿ ಪ್ರೆಸೆಂಟ್ ಆಗಬೇಕು ಅಂತಾಳೆ ಕಾವ್ಯ. ಏನೇ ಕಾವ್ಯ ಇದು ಅಂತಾಳೆ ಪ್ರೇಮ. ನನಗೂ ಅರ್ಥ ಆಗ್ತಿಲ್ಲ ಅಕ್ಕ, ನಂಬೋಕ್ಕಾಗ್ತಿಲ್ಲ, ನೀನಂತೂ ಈ ರೀತಿ ಅಪ್ಲೈ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾರು ಮಾಡಿದ್ರು, ಇದು ಹೇಗೆ ಬಂತು, ಇದು ಪಕ್ಕಾ ರಾಮ್ ಮಾಡಿರೋ ಕೆಲಸನೇ ಅಕ್ಕ ಅಂತಾಳೆ ಕಾವ್ಯ. ರಾಮ್ ಕೂಡ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ ಪ್ರೇಮ. ಮತ್ತು ಯಾಕಕ್ಕ ನೋಟಿಸ್ ಬಂದಿದೆ ಅಂತಾಳೆ ಕಾವ್ಯ. ಆಗ ಕಲ್ಯಾಣಿ ಬಂದು, ಪ್ರೇಮ ಏನಾಯಿತು, ಯಾಕಿಬ್ರು ಟೆನ್ಷನಲ್ಲಿದ್ದೀರಾ ಅಂತಾರೆ. ಅತ್ತೆ, ಅಕ್ಕನ ಹೆಸರಲ್ಲಿ ಕೋರ್ಟ್ ನೋಟಿಸ್ ಬಂದಿದೆ ಅಂತಾಳೆ ಕಾವ್ಯ. ಏನು ಕೋರ್ಟ್ ನೋಟಿಸಾ ಅಂತಾರೆ ಕಲ್ಯಾಣಿ. ಹೌದತ್ತೆ, ಮ್ಯಾರೇಜ್ ನೆಲಿಫೈ ಮಾಡೋದಕ್ಕೆ, ಅಂದರೆ ಇವರಿಬ್ಬರು ಮದುವೆನ ಅಮಾನತ್ ಮಾಡೋದಕ್ಕೆ ಅಪೀಲ್ ಮಾಡಿರೋ ನೋಟಿಸ್ ಬಂದಿದೆ ಅಂತಾಳೆ ಕಾವ್ಯ. ಏನಮ್ಮ ಹೇಳ್ತಿದ್ಯಾ, ಯಾರು ಅಪೀಲ್ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂತಾರೆ ಕಲ್ಯಾಣಿ. ಗೊತ್ತಿಲ್ಲ ಅತ್ತೆ, ಅಕ್ಕನ ಹೆಸರಲ್ಲಿ ನೋಟಿಸ್ ಬಂದಿದೆ, ಆದರೆ ಇವಳು ಅಪೀಲ್ ಮಾಡಿಲ್ಲ, ಇಲ್ಲೇನೋ ಸ್ಕ್ಯಾಮ್ ಆಗಿದೆ ಅತ್ತೆ, ಆದರೆ ಕಂಡುಹಿಡಿಯೋಷ್ಟು ನಮಗೆ ಟೈಮ್ ಇಲ್ಲ, ನಾಳೆನೇ ಹಿಯರಿಂಗ್ ಇದೆ, ಇವಳು ಅಟೆಂಡ್ ಆಗಲೇಬೇಕು ಅಂತಾಳೆ ಕಾವ್ಯ. ಪ್ರೇಮ, ಏನಮ್ಮ ಹೀಗೆಲ್ಲ ಆಗೋಯ್ತು, ನೀನು ಮೊದಲು ರಾಮ್ಗೆ ಫೋನ್ ಮಾಡು ಅಂತಾರೆ ಕಲ್ಯಾಣಿ. ಆಗ ಪ್ರೇಮ ರಾಮ್ಗೆ ಕಾಲ್ ಮಾಡ್ತಾಳೆ. ಅತ್ತೆ, ರಾಮ್ಗೆ ಫೋನ್ ಹೋಗ್ತಿಲ್ಲ ಅಂತಾಳೆ ಪ್ರೇಮ. ಅಯ್ಯೋ, ರಾಮ್ ಬೇರೆ ಊರಲ್ಲಿಲ್ಲ, ಫೋನ್ ಸಿಗ್ತಿಲ್ಲ, ಈ ಟೈಮಲ್ಲಿ ಹೀಗಾಗಿದೆಯಲ್ಲ ಕಾವ್ಯ, ನೀನು ಹೇಳಿದ ಹಾಗೆ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ, ಈ ಮದುವೆನ ಖಂಡಿತವಾಗ್ಲೂ ರಾಮ್ ಆಗಲಿ ಪ್ರೇಮ ಆಗಲಿ ಅಮಾನತ್ತು ಮಾಡಿರಲ್ಲ, ಮತ್ತಿನ್ಯಾರು ಮಾಡೋದಕ್ಕೆ ಸಾಧ್ಯ, ಇಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ, ಇದರಲ್ಲಿ ಆ ಸ್ನೇಹ ಕಿತಾಪತಿ ಇದ್ದೇ ಇರುತ್ತೆ ಅಂತಾರೆ ಕಲ್ಯಾಣಿ. ಈಚೆ ಮಹೇಶ್ವರಿ ಸ್ನೇಹ ಮನೆಗೆ ಬಂದು, ಅಂತೂ ಪ್ರೇಮ ಕೋರ್ಟ್ಗೆ ಹಾಜರಾಗೋ ಸಮಯ ಬಂತು, ಒಟ್ಟಿನಲ್ಲಿ ಅವಳು ನನ್ನ ಮಗನಿಂದ ದೂರ ಆಗಬೇಕು ಅಷ್ಟೇ ಅಂತಾರೆ. ಈ ಸಲ ಅವಳು ಎಸ್ಕೇಪ್ ಆಗೋದಕ್ಕೆ ಚಾನ್ಸ್ ಇಲ್ಲ ಆಂಟಿ, ಯಾಕಂದರೆ ನಮ್ಮ ಲಾಯರ್ ತುಂಬ ಬ್ರಿಲಿಯಂಟ್ ಇದ್ದಾರೆ, ಅವರು ಹೇಗಾದರೂ ಮಾಡಿ ಅನಾಲ್ಮೆಂಟ್ ಅಪೀಲ್ನ ಅಪ್ರೂವ್ ಮಾಡೇ ಮಾಡಿಸ್ತಾರೆ, ಹಾಗೇನಾದರೂ ಆದರೆ ಆ ಪ್ರೇಮ ರಾಮ್ ಕೈಯಿಂದ ಕಟ್ಟಿಸ್ಕೊಂಡಿರೋ ತಾಳಿಗೆ ವ್ಯಾಲ್ಯೂನೇ ಇರೋಲ್ಲ, ಕಾನೂನಿಂದನೇ ಅವರಿಬ್ಬರು ಮದುವೆ ಅಮಾನತ್ತಾಗುತ್ತೆ, ಇಷ್ಟಾದರೆ ನನ್ನ ರಾಮ್ ನನಗೆ ವಾಪಸ್ ಸಿಗ್ತಾನಂಟಿ, ಇಷ್ಟೇ ನನ್ನ ಆಸೆ ಅಂತಾಳೆ ಸ್ನೇಹ. ಚಿಂತೆ ಮಾಡಬೇಡಿ ಅತ್ತಿಗೆ, ನಿಮ್ಮ ಆಸೆ ಆದಷ್ಟು ಬೇಗ ಈಡೇರುತ್ತೆ ಅಂತಾಳೆ ಪೂರ್ವಿ. ಸರಿ ಸ್ನೇಹ, ನಾವಿನ್ನು ಬರ್ತೀವಿ ಬಾ ಅಮ್ಮ ಅಂತ ಮಹೇಶ್ವರಿ ಹೋಗುವಾಗ ಎದುರುಗಡೆ ಪ್ರೇಮ ಬರ್ತಿರೋದನ್ನು ನೋಡಿ, ಅಮ್ಮ ಇವಳು ಯಾಕೆ ಇಲ್ಲಿಗೆ ಬರ್ತಿದ್ದಾಳೆ ಅಂತಾಳೆ ಪೂರ್ವಿ. ಆಗ ಮಹೇಶ್ವರಿ ಪೂರ್ವಿ ಕೈ ಹಿಡ್ಕೊಂಡು ಆಚೆ ಬಿಡ್ತಾರೆ. ಸ್ನೇಹ ಫೋನಲ್ಲಿ ಏನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಪ್ರೇಮ ಮದುವೆ ಅಮಾನತ್ ಆಗಲೇಬೇಕು, ಐ ನೋ ಯು ಕ್ಯಾನ್ ಡೂ ದಿಸ್ ಅಂತ ಕಾಲ್ ಕಟ್ ಮಾಡ್ತಾಳೆ. ಆಗ ಪ್ರೇಮ ಬಂದು ಚಿಟಿಕೆ ಹೊಡಿತಾ ಒಳಗಡೆ ಬರ್ತಾಳೆ. ಶಾಕ್ನಿಂದ ಸ್ನೇಹ ಅವಳನ್ನೇ ನೋಡ್ತಾಳೆ.
ಅಡ್ಡ ನಿಂತ್ಕೊಂಡು ಮಹೇಶ್ವರಿ ಮತ್ತು ಪೂರ್ವಿಯು ಅವಳನ್ನೇ ನೋಡ್ತಾರೆ. ಏಯ್, ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು ಅಂತಾಳೆ ಸ್ನೇಹ. ನನ್ನ ರಾಮ್ ಮಧ್ಯದಲ್ಲಿ ಬಂದರೆ ಏನು ಮಾಡ್ತೀನಿ ಅಂತ ಹೋಗೋದಕ್ಕೆ ಬಂದಿದ್ದೀನಿ. ಇದನ್ನು ನೀನೇ ತಾನೇ ಕಳಿಸಿರೋದು ಅಂತ ನೋಟಿಸ್ನ ತೋರಿಸಿ. ಬೋಗಳೆ, ನೀನೇ ತಾನೇ ಮಾತಾಡೆ. ಥೂ, ನೀನು ಮಣ್ಣು ತಿನ್ನೋ ಕೆಲಸನ ನೀನು ಮಾತ್ರ ಮಾಡೋದಕ್ಕೆ ಸಾಧ್ಯ, ಹೌದು ತಾನೇ ಅಂತ ಕೂಗ್ತಾಳೆ ಪ್ರೇಮ. ಇಲ್ಲ ನಾನಿದನ್ನು ಕಳಿಸಿಲ್ಲ ಅಂತಾಳೆ ಸ್ನೇಹ. ನೋಡು, ನನ್ನ ರಾಮ್ ತಂಟೆಗೆ ಬಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ರಾಮ್ ತಂಟೆಗೆ ಬಂದವರನ್ನು ಯಾರನ್ನು ಕೇಳಲ್ಲ, ಯಾರನ್ನು ಸುಮ್ಮನೆ ಬಿಡೋಳು ಇಲ್ಲ. ನೋಡು, ಕೊನೆಯದಾಗಿ ಹೇಳ್ತಿದ್ದೀನಿ, ನನ್ನ ಬದುಕಿಗೆ ಮೂಗು ತೋರಿಸಿದ್ರೆ ನಿನ್ನ ಪಾಡಿಗೆ ನೀನು ಇರಬೇಕು. ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ರಾಮನ ದೂರ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನೋಟಿಸನ್ನು ಅವಳ ಮುಖದ ಮೇಲೆ ಎಸ್ದು ಹೋಗ್ತಾಳೆ ಪ್ರೇಮ. ಆಗ ಪೂರ್ವಿ, ಏನಮ್ಮ ಆ ಪ್ರೇಮ ಹಿಂಗೆ ಆವಾಜ್ ಹಾಕಿದ್ಲು, ಅವಳನ್ನು ನೋಡಿದರೆ ನನಗೆ ಭಯ ಆಗ್ತಿದೆ. ಅಕಸ್ಮಾತ್ತಾಗಿ ನಾನೇ ಸೈನ್ ಮಾಡಿಸಿದ್ದು ಅಂತ ಗೊತ್ತಾಗ್ಬಿಟ್ರೆ ಅಂತಾಳೆ. ಆವಾಜ್ ಹಾಕದೆ ಏನು ಮಾಡ್ತಾಳೆ, ಅಷ್ಟು ಬೆಂಕಿ ಹತ್ಕೊಂಡಿದೆ, ಉರ್ಕೊಳ್ಳಿ, ನಾಳೆ ಕೋರ್ಟಲ್ಲಿ ಇನ್ನೂ ಉರ್ಕೊಳ್ಳೋದಿದೆ ಅಂತಾರೆ ಮಹೇಶ್ವರಿ. ಈಚೆ ಕಾವ್ಯ ಫೋನಲ್ಲಿ, ನಾನು ಕಳಿಸಿರೋ ನೋಟಿಸ್ ನೋಡಿದ್ರಾ ಮೇಡಮ್ ಅಂತ ಒಬ್ಬರನ್ನ ಕೇಳ್ತಾಳೆ. ನೋಡಿದೆ ಕಾವ್ಯ, ನೋಟಿಸ್ ಪ್ರಕಾರ ಪ್ರೇಮನೇ ಅಪೀಲ್ ಮಾಡಿರೋ ಥರ ಇದೆ ಅಂತಾರೆ. ಅದೇ ನನಗೆ ಗೊತ್ತಾಗ್ತಿಲ್ಲ. ಅಕ್ಕ ಅಂತೂ ಅಪೀಲ್ ಮಾಡಿಲ್ಲ, ಇಲ್ಲೇನೋ ಸ್ಕ್ಯಾಮ್ ಆಗಿದೆ. ಯಾರೋ ಅಕ್ಕಂಗೆ ಗೊತ್ತಿಲ್ಲದೇ ಅವಳ ಕೈಯಿಂದನೇ ಅಪೀಲ್ ಮಾಡೋ ಹಾಗೆ ಮಾಡಿದ್ದಾರೆ. ನೀವೇ ನನಗೆ ಸಹಾಯ ಮಾಡಬೇಕು, ಅಕ್ಕನ ನೀವೇ ಇದರಿಂದ ಪಾರು ಮಾಡಬೇಕು ಅಂತಾಳೆ ಕಾವ್ಯ. ಮೇಡಮ್ ಅವರು ನೋಟಿಸ್ ನಾನು ರಾಮಿಂದ ದೂರ ಆಗೋ ಹಾಗೆ ಮಾಡೋದಿಲ್ಲ ತಾನೇ, ನನಗೆ ತುಂಬ ಭಯ ಆಗ್ತಿದೆ. ನನ್ನ ರಾಮ್ನ ನನಗೆ ಉಳಿಸ್ಕೊಡಿ ಅಂತಾಳೆ ಪ್ರೇಮ. ಡೋಂಟ್ ವರಿ ಪ್ರೇಮ, ನನ್ನ ಕೈಯಲ್ಲಿ ಏನಾಗುತ್ತೋ ಎಲ್ಲ ಪ್ರಯತ್ನವೂ ಮಾಡ್ತಿದ್ದೀನಿ, ನೀನು ಚಿಂತೆ ಮಾಡಬೇಡ ಅಂತ ಕಾಲ್ ಕಟ್ ಮಾಡ್ತಾರೆ ಲಾಯರ್. ಈಚೆ ಕಲ್ಯಾಣಿ ಹತ್ರ ಶ್ರೀಧರ್, ಅವಾಗಿಂದ ರಾಮ್ಗೆ ಕಾಲ್ ಮಾಡ್ತಿದ್ದೀನಿ, ಅದಕ್ಕೆ ಬರೀ ನಾಟ್ ರೀಚಬಲ್ ಅಂತ ಬರ್ತಿದೆ ಅಂತಾರೆ. ಇಂಥ ಟೈಮಲ್ಲಿ ನಮಗೆ ರಾಮ್ ಸಿಗ್ತಿಲ್ಲ ಅಂದರೆ ಏನರ್ಥ? ನನಗೆ ಯಾಕೋ ಅನುಮಾನ ಬರ್ತಿದೆ. ಖಂಡಿತ ಇದೆಲ್ಲ ಸ್ನೇಹದೇ ಕೆಲಸ ಅಂತಾರೆ ಕಲ್ಯಾಣಿ. ಹೌದು ಅತ್ತಿಗೆ, ಆ ಸ್ನೇಹನೇ ಪ್ರೇಮನ ರಾಮ್ನಿಂದ ದೂರ ಮಾಡೋಕ್ಕೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತಾರೆ ಶ್ರೀಧರ. ಇಲ್ಲ, ರಾಮನ ನನ್ನನ್ನು ಯಾರೂ ದೂರ ಮಾಡೋಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ರಾಮ್ ಬಿಟ್ಟು ನಾನು ಇರೋದಕ್ಕೆ ಸಾಧ್ಯವೂ ಇಲ್ಲ ಅಂತ ಅಳ್ತಾ ಪ್ರೇಮ ರೂಮ್ಗೆ ಹೋಗ್ತಾಳೆ. ಅದನ್ನೆಲ್ಲ ನೋಡ್ತಾ ಇದ್ದ ಕಿಟ್ಟಿ, ನಾವು ಹಾಕಿರೋ ಬಾಂಬ್ಗೆ ಇವರೆಲ್ಲ ಒದ್ದಾಡ್ತಾ ಇರೋದನ್ನು ನೋಡು ಅಕ್ಕ ಅಂತಾನೆ. ಅವರಿಗೆಲ್ಲ ಆಗ್ತಾ ಇರೋ ಟೆನ್ಷನ್ ನೋಡಮ್ಮ, ನೋಡ್ತಿದ್ರೇ ಒಳ್ಳೆ ಮಜಾ ಸಿಗ್ತಿದೆ ಅಂತಾಳೆ ಪೂರ್ವಿ. ಇದನ್ನೆಲ್ಲ ನೋಡ್ತಾ ಇದ್ರೆ ತಂಬಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ನಾಳೆ ನನ್ನ ಮಗನಿಂದ ದೂರ ಆದರೆ ನನ್ನ ಸಂತೋಷಕ್ಕೆ ಪಾರನೇ ಇಲ್ಲ ಅಂತಾರೆ ಮಹೇಶ್ವರಿ. ಮಾರನೇ ದಿನ ಪ್ರೇಮ, ಮಹಾದೇವ, ಕಲ್ಯಾಣಿ, ಕಾವ್ಯ ಮತ್ತು ಮನೆಯವ್ರ ಜೊತೆ ಪ್ರೇಮ ಕೋರ್ಟ್ಗೆ ಬರ್ತಾಳೆ. ಅಲ್ಲಿ ಅವಳಪ್ಪ ಬಂದಿರ್ತಾರೆ. ಮಗಳೇ ಪ್ರೇಮ, ಏನಮ್ಮ ಇದೆಲ್ಲ ಅಂತಾರೆ. ನನಗೂ ಗೊತ್ತಿಲ್ಲಪ್ಪ, ಯಾರೋ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ನನ್ನ ರಾಮ್ನ ದೂರ ಮಾಡಬೇಕು ಅಂತ ಹೀಗೆ ಮಾಡಿದ್ದಾರೆ ಅಂತಾಳೆ ಪ್ರೇಮ. ಆಗ ಕಾವ್ಯ, ನಮ್ಮ ಲಾಯರ್ ಬಂದರು, ನಮ್ಮ ಪರವಾಗಿ ವಾದ ಮಾಡೋ ಲಾಯರ್ ಇವರೇ ಅಂತಾಳೆ. ನನ್ನ ಮಗಳ ಸಂಸಾರನ ನೀವೇ ಉಳಿಸ್ಕೊಡ್ಬೇಕು, ಯಾರೋ ಇವಳಿಗೆ ಆಗದೆ ಇರೋರು ಇಂಥ ಕೆಲಸ ಮಾಡಿದ್ದಾರೆ, ನೀವೇ ಅವಳನ್ನು ಕಾಪಾಡಬೇಕು ಅಂತಾರೆ ಪ್ರೇಮ ಅಪ್ಪ. ನನಗೆ ರಾಮ್ನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಮೇಡಮ್, ಈ ಕೇಸಿಂದ ನನ್ನ ಹೇಗಾದರೂ ಪಾರು ಮಾಡಿ ಅಂತ ಕೈ ಮುಗಿತಾ, ಪ್ರಾಣ ಇರೋವರೆಗೂ ನಿಮ್ಮನ್ನು ಮರೆಯಲ್ಲ ಅಂತಾಳೆ ಪ್ರೇಮ. ಡೋಂಟ್ ವರಿ ಪ್ರೇಮ, ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಬಟ್ ನಿನಗೆ ಗೊತ್ತಿಲ್ಲದೆ ಮ್ಯಾರೇಜ್ ಅನೈಲ್ಮೆಂಟ್ ಅಪೀಲ್ನ ಯಾರು ಹೋಗಿದ್ದಾರೆ ಅಂತಾರೆ ಲಾಯರ್. ಈಚೆ ಸ್ನೇಹ ಕಾರಲ್ಲಿ ಲಾಯರ್ ಜೊತೆ ಬರ್ತಾರೆ. ಸರ್, ಎಟ್ ಎನಿ ಕಾಸ್ಟ್ ಇವತ್ತು ನಾವು ಈ ಕೇಸ್ ಗೆಲ್ಲಲೇಬೇಕು. ಆ ಪ್ರೇಮ ರಾಮ ಆಗಿರೋ ಮದುವೆ ಅಮಾನತ ಆಗಲೇಬೇಕು. ಅಷ್ಟು ಮಾತ್ರ ಅಲ್ಲ ಸರ್, ಎಲ್ಲರ ಮುಂದೆ ಅವಳ ಮಾನ ಮರ್ಯಾದೆ ಹರಾಜಾಗಬೇಕು ಅಂತಾಳೆ. ನೀನೇವೇನು ಯೋಚನೆ ಮಾಡಬೇಡಿ ಸ್ನೇಹ ಅವರೇ, ನಾನು ಇಂಥ ಎಷ್ಟು ಕೇಸ್ ನೋಡಿಲ್ಲ, ನನ್ನ ಹಿಸ್ಟ್ರಿನಲ್ಲೇ ಒಂದೇ ಒಂದು ಕೇಸು ಸೋತಿರೋ ಇತಿಹಾಸ ಇಲ್ಲ ಅಂತಾರೆ ಲಾಯರ್. ಅದಕ್ಕೆ ಸರ್ ನಿಮ್ಮ ಹತ್ರ ನಾನು ಬಂದಿರೋದು. ನನಗೆ ನಂಬಿಕೆ ಇದೆ, ಇವತ್ತು ಆ ಪ್ರೇಮ ನಾಟಕ್ಕೆ ಬ್ರೇಕ್ ಬಿದ್ದೇ ಬೀಳುತ್ತೆ. ಇನ್ಮೇಲೆ ಸ್ನೇಹ ನಾಟ ಶುರುವಾಗುತ್ತೆ. ಒಂದು ನಿಮಿಷ ಗಾಡಿ ನಿಲ್ಲಿಸಿ, ಎಲ್ಲವನ್ನೂ ಕಾಣ್ತಿಲ್ವಲ್ಲ ಅಂತ ನೋಡುವಾಗ ಒಬ್ಬ ಬಂದು, ನಮಸ್ತೆ ಮೇಡಮ್ ಅಂತೇನೆ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ, ಯಾರಿಗೂ ಡೌಟ್ ಬರಬಾರ್ದು, ಆ ರೀತಿ ಆ್ಯಕ್ಟಿಂಗ್ ಮಾಡು ಅಂತಾಳೆ ಸ್ನೇಹ. ನೀವೇ ಕೇಸ್ ಗೆಲ್ಲಬೇಕು, ಹಂಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತಾನೆ ಅವನು. ಹಾಗಂತ ಓವರ್ ಆ್ಯಕ್ಟಿಂಗ್ ಮಾಡಬೇಡ, ನಾನು ಹೇಳಿರೋ ಪಾಯಿಂಟ್ ತಲೆಯಲ್ಲಿರಲಿ ಅಂತಾರೆ ಲಾಯರ್. ನೀವು ಚಿಂತೆ ಬಿಡಿ ಸರ್ ಅಂತಾನೆ ಅವನು. ಸರ್, ಇವತ್ತು ಎಲ್ಲ ಮುಗಿದು ಆ ಪ್ರೇಮ ರಾಮ್ನಿಂದ ಪರ್ಮನೆಂಟಾಗಿ ದೂರ ಆಗಬೇಕು. ನಿಮಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ ಅಂತಾಳೆ ಸ್ನೇಹ. ಶ್ಯೂರ್ ಸ್ನೇಹ, ಇವತ್ತೇ ನಿಮ್ಮ ರಾಮ್ ನಿಮಗೆ ಸಿಕ್ದ ಅಂತ ತಿಳ್ಕೊಳ್ಳಿ ಅಂತಾರೆ ಲಾಯರ್. ಈಚೆ ಕಾವ್ಯ, ನಾನು ಹೇಳಿದ್ದೆಲ್ಲ ಮೇಡಮ್ ಸ್ನೇಹ ಅಂತ ನಮಗೆ ಅವಳದ್ದೇ ಕಿತಾಪತಿ ಇರಬಹುದು ಅಂತ ಅನುಮಾನ ಇದೆ ಅಂತಾಳೆ. ಹೌದು ಮೇಡಮ್, ಈ ಹಿಂದೆನೂ ನಮ್ಮ ಪ್ರೇಮ ರಾಮ್ ವಿಚಾರದಲ್ಲಿ ತುಂಬ ಸಮಸ್ಯೆ ಮಾಡಿದ್ಲು. ಈ ಹೊತ್ತಲ್ಲಿ ರಾಮ್ ಇರಬೇಕಾಗಿತ್ತು ಅಂತಾರೆ ಕಲ್ಯಾಣಿ. ಬೆಳಗಿಂದ ರಾಮ್ಗೆ ಫೋನ್ ಮಾಡ್ತಾ ಇದ್ದೀನಿ ಅತ್ತೆ, ಫೋನ್
ಹೋಗ್ತಿಲ್ಲ ಅಂತಾಳೆ ಪ್ರೇಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.